ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಪ್ಯಾಟರ್ನ್ ಮೇಕಿಂಗಿಗೆ ಬೇಕಾಗಿರುವಂತಹ, ಡ್ರೆಸ್ ಡಿಸೈನಿಂಗಿಗೆ ಬೇಕಾಗಿರುವಂತಹ, ಡ್ರೆಸ್ ಮೇಕಿಂಗಿಗೆ ಬೇಕಾಗಿರುವಂತಹ ಟೂಲ್ಸ್ ಬಗ್ಗೆ ತಿಳ್ಕೊಂಡ್ರಿ. ಯಾವ್ಯಾವ ಟೂಲ್ಸು ಲಾಸ್ಟ್ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದು? ಕಟ್ಟಿಂಗ್ ಟೂಲ್, ಮೆಜರಿಂಗ್ ಟೂಲ್, ಡ್ರಾಫ್ಟಿಂಗ್ ಟೂಲ್, ಸ್ವಿವಿಂಗ್ ಟೂಲ್ಸ್. ಇನ್ನೂ 2 ಟೂಲ್ಸ್ ಇದೆ. ಯಾವ್ಯಾವುದು? ದಿಸ್ ಇಸ್ ದ ಫಿನಿಶಿಂಗ್ ಟೂಲ್ಸ್. ಫಿನಿಶಿಂಗ್ ಟೂಲ್ ಅಂದರೆ ಎಲ್ಲ ರೆಡಿ ಮಾಡಾಯಿತು, ಗಾರ್ಮೆಂಟ್ನ ಮೆಜರ್ ಮಾಡಾಯಿತು, ನೆಕ್ಸ್ಟು ಡ್ರಾಫ್ಟ್ ಹಾಕಿ ಆಯಿತು, ಫ್ಯಾಬ್ರಿಕ್ ಮೇಲೆ ಅದನ್ನು ಕಟ್ ಮಾಡಿದ್ದು ಆಯಿತು, ಸ್ಟಿಚ್ ಮಾಡಿದ್ದು ಆಯಿತು. ಅದಕ್ಕೆ ಒಂದು ಫಿನಿಶಿಂಗ್ ಕೊಡಬೇಕು. ಫಿನಿಶಿಂಗ್ ಅಂದರೆ ಏನು? ಇಲ್ಲಿ ಫಿನಿಶಿಂಗ್ ಅಂದರೆ ಫಿನಿಶಿಂಗ್ ಟೂಲ್ಸ್ ಏನಿದೆ ಅಂದರೆ, ಆ ಗಾರ್ಮೆಂಟಿಗೆ ಫಿನಿಶಿಂಗ್ ಕೊಡಬೇಕಂದ್ರೆ ಕೆಲವೊಂದು ಟೂಲ್ಸ್ ಬೇಕಾಗಿರುತ್ತೆ. ನಿಮಗೆ ಅನ್ನೆಸೆಸರಿ ಥ್ರೆಡ್ಸ್ನೇ ತೆಗೆದಾಕೋಕ್ಕೆ ಅಥವಾ ರಾಂಗ್ ಸ್ಟಿಚ್ ಏನಾದರೂ ಆಗಿದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಒಂದು ಟೂಲ್ ಬೇಕು. ಮತ್ತು ಇನ್ನೊಂದು ಥ್ರೆಡ್ ಕ್ಲಿಪ್ಪರ್ಸ್, ಎಕ್ಸ್ಟ್ರಾ ಅನ್ನೆಸೆಸರಿ ಥ್ರೆಡ್ಸ್ನ ಕಟ್ ಮಾಡೋಕ್ಕೆ. ಮತ್ತು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರೆ ಅದಕ್ಕೆ ಸಿಸರ್ಸ್ ಬೇಕು. ಏನಕ್ಕೆ ಬೇಕು ಸಿಸರ್ಸ್? ನೀವು while doing the embroidery, if you want to cut the thread, you can use the embroidery scissors. ಇದರಲ್ಲಿ ಫಿನಿಶಿಂಗ್ ಟೂಲ್ಸಲ್ಲಿ 2 ಫಿನಿಶಿಂಗ್ ಟೂಲ್ಸ್ ಬಗ್ಗೆ ತಿಳ್ಕೊತೀರ. ಒಂದು ಟ್ರಿಮ್ಮರ್ಸ್ ಆ್ಯಂಡ್ ಎ ಸೀಮ್ ರಿಪ್ಪರ್. ಟ್ರಿಮ್ಮರ್ಸ್ ಅಂದರೆ ಏನು? ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ ಟ್ರಿಮ್ಮರ್ಸ್ ಅಂದರೆ ಏನಂತೇಳಿ. ಟ್ರಿಮ್ಮರ್ಸ್ ಅಂದರೆ ನೀವು ಗಾರ್ಮೆಂಟ್ನ ರೆಡಿ ಮಾಡಿರ್ತೀರ, ಅದರಲ್ಲಿ ಥ್ರೆಡ್ಸ್ ಸ್ಟಿಚ್ ಮಾಡಬೇಕಾದ್ರೆ ಎಲ್ಲ ಥ್ರೆಡ್ಸು ಕ್ಲಿಯರ್ ಇರಲ್ಲ, ಬೇಡದೇ ಇರೋವಂಥದ್ದು ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ, ಕಟ್ ಮಾಡೋಕ್ಕೆ ಟ್ರಿಮ್ಮರ್ಸ್ ಯೂಸ್ ಆಗುತ್ತೆ. ಸೀಮ್ ರಿಪ್ಪರ್ಸ್, ನೀವು ಸಪೋರ್ಟಿವ್ ಆಗಿ ಸ್ಟಿಚ್ ಹಾಕ್ಕೊಂಡಿರ್ತೀರ, ಅದು ಬಾಸ್ಟಿಂಗ್ ಆದರೂ ಆಗಿರ್ಬೋದು, ಅಥವಾ ಈಗ ಕಾಲರ್ ಫಿಕ್ಸ್ ಮಾಡಬೇಕಾದ್ರೆ ನಿಮಗೆ ರೆಫರೆನ್ಸ್ ಸ್ಟಿಚ್ ಅಂತ ಹಾಕ್ಕೊಂಡಿರ್ತೀರ, ಅದನ್ನು ರಿಮೂವ್ ಮಾಡೋಕ್ಕೆ, ಅನ್ವಾಂಟೆಡ್ ಸ್ಟಿಚಸ್ನ ರಿಮೂವ್ ಮಾಡೋಕ್ಕೆ ಸೀಮ್ ರಿಪ್ಪರ್ಸ್. ಟ್ರಿಮ್ಮರ್ಸ್ ನೋಡಿ ಹೇಗಿದೆ ಟ್ರಿಮ್ಮರ್ಸ್ ಅಂತ. ಇದನ್ನು ನೋಡಿರ್ತೀರ ಟ್ರಿಮ್ಮರ್ಸ್ನ. ಇದು ಗಾರ್ಮೆಂಟ್ನ ಕಟ್ ಮಾಡೋಕ್ಕೆ ಯೂಸ್ ಆಗಲ್ಲ, ಓನ್ಲಿ ಟು ಕಟ್ ದ ಥ್ರೆಡ್ಸ್, ಅನ್ನೆಸೆಸರಿ ಥ್ರೆಡ್ಸ್. ಯೂಸ್ ದೀಸ್ ಟು ನಿಪ್ ದ ಲೂಸ್ ಥ್ರೆಡ್ಸ್ ಆಫ್ಟರ್ ಯು ಫಿನಿಶ್ ಸ್ಟಿಚಿಂಗ್. ನಿಮ್ಮದು ಸ್ಟಿಚಿಂಗ್ ಫಿನಿಶ್ ಆದಮೇಲೆ ಅದರಲ್ಲಿರುವಂತಹ ಲೂಸ್ ಥ್ರೆಡ್ಸ್, ಬಟ್ಟೆ ನೀವು ಸ್ಟಿಚಿಂಗ್ನ ಕರೆಕ್ಟಾಗಿ ಮಾಡಿರಲ್ಲ, ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಈ ಟ್ರಿಮ್ಮರ್ಸ್ ಯೂಸ್ ಆಗುತ್ತೆ. It's a faster to grab this tool than reach for a scissors. ಸೀಸರ್ಸ್ನ ನಾವು ಎಲ್ಲ ಕಡೆ ತೊಗೊಂಡೋಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಸ್ಮಾಲ್ ಪಾರ್ಟ್ಸ್ ಅಂದರೆ ಎಲ್ಲ ಪ್ಲೇಸಸ್ಸಿಗೂ, ಈಗ ಫಾರ್ ಎಕ್ಸಾಂಪಲ್ ಕಾಲರ್ ಸ್ಟಿಚ್ ಮಾಡಬೇಕು, ಕಾಲರ್ ಹತ್ರ ಥ್ರೆಡ್ಸ್ ಇದೆ, ಅದನ್ನು ಕಟ್ ಮಾಡಬೇಕು, ಸ್ಮಾಲ್ ಪಾರ್ಟ್ ಏನಿದೆಯೋ ಅಂಥ ಕಡೆ ತೊಗೊಂಡೋಗಿ ಈ ಸೀಸರ್ಸ್ನ ಯೂಸ್ ಮಾಡ್ಬೋದು. with the blades made up of finer steel. ಆ ಬ್ಲೇಡ್ ಇದೆಯಲ್ಲ ಸಿಸರ್ಸ್ದು, ಅದು ಫೈನರ್ ಸ್ಟೀಲಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಶಾರ್ಪ್ ಇರುತ್ತೆ. ವಿತ್ ದ ಬ್ರಾಸ್ ಹ್ಯಾಂಡಲ್ಸ್, ಅದ್ರ ಹ್ಯಾಂಡಲ್ಸ್ ಏನರಿಂದ ಮಾಡಲ್ಪಟ್ಟಿರುತ್ತೆ? ವಿತ್ ದ ಬ್ರಾಸ್. ಸಿಸರ್ಸ್ ಆರ್ ವೆರಿ ವೆಲ್ ಎಕ್ವಿಪ್ಡ್ ಬೈ ಟೈಲರ್ಸ್ ಫಾರ್ ಫೈನ್ ಕಟಿಂಗ್ ಆಫ್ ಫ್ಯಾಬ್ರಿಕ್ಸ್. ಇದು ನೀವೀಗ ಇದು ಒಂದು ಕಡೆ ಹೆಲ್ಪ್ ಆಗುತ್ತೆ ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕೆ. ಇಲ್ಲಿ ಫೈನ್ ಕಟಿಂಗ್ ಆಫ್ ಫ್ಯಾಬ್ರಿಕ್ಸ್ ಎಲ್ಲಿ ಅಂದರೆ ನೀವು ಐಲೆಟ್ಸ್ ಮಾಡ್ಕೊತೀರಲ್ಲ, ಬಟನ್ ಹೋಲ್ ಮಾಡ್ತೀರಲ್ಲ, ಬಟನ್ ಹೋಲ್ ಮಾಡೋವಂಥ ಟೈಮಲ್ಲಿ ಶಾರ್ಪಾಗಿ ಕಟ್ ಮಾಡೋಕ್ಕೆ ಈ ಟ್ರಿಮ್ಮರ್ಸು ಯೂಸ್ ಆಗುತ್ತೆ. ವೈಲ್ ಟ್ರಿಮ್ಮರ್ಸ್ ಹ್ಯಾವ್ ಎ ಹೈ ಕ್ವಾಲಿಟಿ ಕಾರ್ಬನ್ ಸ್ಟೀಲ್ ಬ್ಲೇಡ್ with a brass handles which make it easy to cut the threads and yarns. The main purpose is to cut the threads and yarns. Heavy fabric materials such as denim and leather could also be cut through these tailored scissors. Trimmers on the other hand are used as multi-use cutter and a nipper. ಇದನ್ನು ಮಲ್ಟಿ ಯೂಸ್ ಕಟರ್ ಅಂದರೆ ಕಟರ್ ಆಗಿಯೂ ಸಹ ಯೂಸ್ ಮಾಡ್ತಾರೆ. ಕಟರ್ ಅಂದರೆ ಫ್ಯಾಬ್ರಿಕ್ ಕಟ್ ಮಾಡೋಕ್ಕೆ, ಜೊತೆಗೆ ನಿಪ್ಪರ್ ಅಂದರೆ ಯಾನ್ಸ್ನ ಕಟ್ ಮಾಡೋಕ್ಕೂ ಸಹ ಯೂಸ್ ಮಾಡ್ತಾರೆ. ಆದರೆ ಹೆವಿ ಮೆಟೀರಿಯಲ್ನ ಕಟ್ ಮಾಡೋಕ್ಕೆ ಸೀಸರ್ಸೇ ಬೇಕು. ಫೈನ್ ಮೆಟೀರಿಯಲ್ಸ್ ಕಟ್ ಮಾಡೋಕ್ಕೆ ಓಕೆ. ಸೀಮ್ ರಿಪ್ಪರ್
ಸೀಮ್ ರಿಪರ್ ಅಂದರೆ ಏನು ಹೇಳಿದ್ದೀನಿ ನೋಡಿ. ಅಲ್ಲಿ ಫ್ರಂಟ್ ಎಡ್ಜಲ್ಲಿ ನೀವು ಬೇಡದೇ ಇರೋ ಸ್ಟಿಚ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗೋ ಥರಕ್ಕೆ ಒಂದಿದೆ ಟಿಪ್. ಅದರಿಂದ ಇಟ್ ಈಸ್ ಎ ಹ್ಯಾಂಡಿ ಟೂಲ್. ಇದನ್ನ ನೀವು ಕೈಯಲ್ಲಿ ಇಟ್ಕೊಂಡು ನಿಮಗೆ ಬೇಡದೇ ಇರೋ ಸ್ಟಿಚಸ್ನ ಟೇಕಿಂಗ್ ಔಟ್ ದ ಸೀಮ್ಸ್ ಆ್ಯಂಡ್ ರಿಮೂವಿಂಗ್ ದ ಸ್ಟಿಚಸ್, ಬೇಡದೇ ಇರೋ ಸ್ಟಿಚಸ್, ಅನ್ನೆಸೆಸರಿ ಸ್ಟಿಚಸ್ನ ಇದರಿಂದ ರಿಮೂವ್ ಮಾಡ್ಬೋದು. ಇಟ್ ಮಸ್ಟ್ ಬಿ ಯೂಸ್ಡ್ ಕೇರ್ಫುಲಿ ಸೊ ಆ್ಯಸ್ ನಾಟ್ ಟು ಕಟ್ ದ ಫ್ಯಾಬ್ರಿಕ್. ಇದನ್ನು ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಯಾಕೆ ಅಂದರೆ ಇದ್ರ ಪಕ್ಕ ಅಲ್ಲಿ ಕಟ್ ಆಗುತ್ತೆ. ನಾವು ಅದನ್ನು ತುಂಬ ಪೆನೆಟ್ರೇಟ್ ಮಾಡಿದರೆ, ನಾವು ಕೇರ್ ತೊಗೊಳ್ದೇ ಕಟ್ ಮಾಡಿದರೆ ಫ್ಯಾಬ್ರಿಕ್ ಸಹ ಕಟ್ ಆಗೋಂತಹ ಚಾನ್ಸಸ್, ನೀವು ಯೂಸ್ ಮಾಡ್ತಾ ಗೊತ್ತಾಗುತ್ತೆ, ಫ್ಯಾಬ್ರಿಕ್ ಕಟ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ಟ್ರಿಮ್ಮರ್ಸ್ ಬಗ್ಗೆ ಫಿನಿಶಿಂಗ್ ಟೂಲ್ಸ್ ಯಾವ್ಯಾವುದಂದರೆ ಟ್ರಿಮ್ಮರ್ಸ್ ಆ್ಯಂಡ್ ಸೀಮ್ ರಿಪರ್. ಟ್ರಿಮ್ಮರ್ಸ್ ಆ್ಯಂಡ್ ಎ ಸೀಮ್ ರಿಪರ್. ಟ್ರಿಮ್ಮರ್ ಆ್ಯಂಡ್ ಎ ಸೀಮ್ ರಿಪರ್ ಆರ್ ಏನು ಟೂಲ್ಸ್ ಇದು? ಫಿನಿಶಿಂಗ್ ಟೂಲ್, ಸಿವಿಂಗ್ ಟೂಲ್, ಕಟಿಂಗ್ ಟೂಲ್, ಐರನಿಂಗ್ ಟೂಲ್. Trimmers and seam rippers are finishing tools. Dash tool is used to nip the loose threads after we finishing stitching. ಯಾವ ಟೂಲ್ನ ಯೂಸ್ ಮಾಡೋವಂಥದ್ದು? ನಿಪ್ ದ ಲೂಸ್ ಥ್ರೆಡ್, ಬೇಡದೇ ಇರೋ ಥ್ರೆಡ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು ಯಾವುದು? ಇಟ್ ಈಸ್ ಎ ಟ್ರಿಮ್ಮರ್. Trimmers on the other hand are used as a multi-use cutter and a nipper. Is it true or false? ಟ್ರೂ. ಆದರೆ ಥಿಕ್ ಮೆಟೀರಿಯಲ್ಗೆ ಇದು ಸೂಟ್ ಆಗಲ್ಲ. ಇಟ್ ಈಸ್ ಯೂಸ್ಡ್ ಟು ಟೇಕಿಂಗ್ ಔಟ್ ದ ಸೀಮ್ಸ್ ಆ್ಯಂಡ್ ರಿಮೂವಿಂಗ್ ದ ಸ್ಟಿಚಸ್. ವಿಚ್ ಟೂಲ್ ಈಸ್ ಯೂಸ್ಡ್ ಹಿಯರ್? ಸೀಮ್ ರಿಪರ್ ಈಸ್ ಯೂಸ್ಡ್. ಲಿಸ್ಟ್ ದ ಫಿನಿಶಿಂಗ್ ಟೂಲ್ಸ್ ಆ್ಯಂಡ್ ಎಕ್ಸ್ಪ್ಲೈನ್. ವಾಟ್ ಆರ್ ದ finishing tools and explain those tools. Okay, thank you.